ನಮಸ್ಕಾರ, ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ, ಮೇಲಿನ ಮನೆ. ಕೆಲವೊಮ್ಮೆ ಈ ಕಣ್ಣು ಸುತ್ತ ಇಲ್ಲಿ ಎಲ್ಲ ಒಂದು ಒಂದು ತರ ಸೆಳೆತ ಬರುತ್ತೆ. ಉರಿಯಿಂದ ಕೂಡಿರ್ತಕ್ಕಂಥ ನೋವುಗಳು, ತುಂಬಾ ನೋವುತ್ತೆ. ಒಂಥರ ಆ ಕಣ್ಣು ಕೂಡ ಬಿಡ್ಲಿಕ್ಕೆ ಆಗುತ್ತೆ, ಬಟ್ ಒಂಥರ ಉರಿ 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 ಆಗುತ್ತೆ ಈ ಇಷ್ಟು ಭಾಗನು. ಇದಕ್ಕೆ ಕಾರಣ ಏನಂತಂದ್ರೆ, ಲಿವರ್ ನಲ್ಲಿ ಎನರ್ಜಿ ಸ್ಟ್ಯಾಗ್ನೇಷನ್ ಆಗಿರುತ್ತೆ, ಸ್ಟ್ರಕ್ ಆಗಿರುತ್ತೆ. ಇಲ್ಲಿ ನಮ್ಮ ಲಿವರ್ ಮೆರಿಡಿಯನ್ ಬರುತ್ತೆ. ನಮ್ಮ ಕಾಲ್ ಬೆರಳು ತುದಿಯಿಂದ, ಹೆಬ್ಬೆರಳು ತುದಿಯಿಂದ ನೆತ್ತಿಯ ತುದಿವರೆಗೂ ಲಿವರ್ ಮೆರಿಡಿಯನ್ ಪಾತ್ ಇದೆ. ಲಿವರ್ ಮೆರಿಡಿಯನ್ ಮತ್ತು ಗಾಲ್ ಬ್ಲಾಡರ್ ಮೆರಿಡಿಯನ್ ತುಂಬಾ ಲಾಂಗೆಸ್ಟ್ ಮೆರಿಡಿಯನ್ಗಳು. ಅದು ಕಾಲ್ ತುದಿಯಿಂದ ತಲೆವರೆಗೂ ಇದೆ. ಇಲ್ಲಿ ಲಿವರ್ ಮೆರಿಡಿಯನ್ ಹೀಗೆ ಬಂದು ಹೀಗೆ ತಲೆ ಹೋಗಿ ನೆತ್ತಿಯಲ್ಲಿ ಕೊನೆಗೊಳ್ಳುತ್ತೆ. ಈ ಲಿವರ್ ಮೆರಿಡಿಯನ್ ಅಲ್ಲಿ ಎನರ್ಜಿ ಸ್ಟಾಗ್ನೇಷನ್ ಆದಾಗ ಇಲ್ಲಿ ನಮ್ಗೆ ಉರಿ ಬರುತ್ತೆ, ನೋವು ಬರುತ್ತೆ. ಅದಕ್ಕೆ ನಿಮ್ಗೆ ಲಿವರ್ ನ ಎನರ್ಜೈಸ್ ಮಾಡಬೇಕು, ಲಿವರ್ ಎನರ್ಜಿಯನ್ನ ಜಾಸ್ತಿ ಮಾಡಬೇಕು. ಅದನ್ನ ಕಲರ್ ಥೆರಪಿಲಿ ಹೇಗೆ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಅಂಗೈನಲ್ಲಿ ಇರ್ತಕ್ಕಂಥ ಈ ಲಿವರ್ ಪಾಯಿಂಟ್ ಅನ್ನ 20 ಸಲ ಪ್ರೆಸ್ ಮಾಡಿ. ಎರಡೂ ಕೈನಲ್ಲೂ 20 ಸಲ ಪ್ರೆಸ್ ಮಾಡಿ, ಮತ್ತು ಸ್ಕೈ ಬ್ಲೂ ಕಲರ್ ಹಚ್ಚಿ. ಸ್ಕೈ ಬ್ಲೂ ಕಲರ್ ಹಚ್ಚಿ. ಇದಾದ್ಮೇಲೆ ನಿಮ್ಗೆ ಕಾಲ್ನಲ್ಲಿ ಲಿವರ್ 3 ಪಾಯಿಂಟ್ ಬರುತ್ತೆ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ಈ ತರ ಹೆಬ್ಬೆರಳು ಬುಡದಿಂದನ ಲಿವರ್ ಮೆರಿಡಿಯನ್ ಪ್ರಾರಂಭವಾಗುತ್ತೆ. ಲಿವರ್ 3 ರೆಡ್ ಪಾಯಿಂಟ್ ಇದೆ ನೋಡಿ, ಲಿವರ್ 3 ಪಾಯಿಂಟ್. ನೀವು ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರು ಸಿಗುತ್ತೆ ನಿಮ್ಗೆ. ನೀವು ಅಲ್ಲಿ ಸರ್ಚ್ ಮಾಡ್ಕೊಂಡು ನೋಡ್ಕೋಬಹುದು, ನಿಮ್ಗೆ ಇನ್ನೂ ಪರ್ಫೆಕ್ಟ್ ಆಗಿ ಇಲ್ಲೂ ಕಾಣಿಸುತ್ತೆ ನೋಡಿ. ಆ ಲಿವರ್ 3 ಪಾಯಿಂಟ್ ಅನ್ನ 20 ಸಲ ಪ್ರೆಸ್ ಮಾಡಬೇಕು. ಈ ತರ ಪ್ರೆಸ್ ಮಾಡೋದ್ರಿಂದ ನಿಮ್ಗೆ ಇಲ್ಲಿ ಬಂದಿರ್ತಕ್ಕಂಥ ಉರಿ ಒಂದು 2-3 ದಿವಸದೊಳಗಡೆ ನಿಮ್ಗೆ ಕಡಿಮೆ ಆಗುತ್ತೆ. ಇದನ್ನು ಮಾಡಿ ಒಂದು 3-4 ದಿವಸ ಮಾಡಿದ್ರೆ ಸಾಕು. ಲಿವರ್ 3 ಪಾಯಿಂಟ್ ಕಾಲಲ್ಲಿ ಪ್ರೆಸ್ ಮಾಡ್ತಕ್ಕಂಥದ್ದು ಅಷ್ಟೇ. ಒಂದು 2 ದಿನ ಪ್ರೆಸ್ ಮಾಡಿ ಫಸ್ಟ್. ಅದು ನಿಮ್ಗೆ ದೇಹದ ತುಂಬಾ ಹೀಟ್ ಆಯ್ತು ಅಂತಂದ್ರೆ ಬಿಡಿ, ಒಂದು 4 ದಿವಸ ಬಿಡಿ, ಮತ್ತೆ 2 ದಿವಸ ಪ್ರೆಸ್ ಮಾಡಿ. ಯಾಕೆಂದ್ರೆ ತುಂಬಾ ಹೀಟನ್ನು ಉತ್ಪತ್ತಿ ಮಾಡ್ತಕ್ಕಂಥ ಪಾಯಿಂಟ್ ಅದು. ಕೆಲವರಿಗೆ ತುಂಬಾ ಹೀಟ್ ಆಗ್ಬಿಡ್ಬಹುದು. ನೀವು 2 ದಿನ ಪ್ರೆಸ್ ಮಾಡಿ, ಒಂದು 4 ದಿವಸ ಬಿಡಿ, ಆಮೇಲೆ ಇನ್ನೊಂದು 2 ದಿವಸ ಪ್ರೆಸ್ ಮಾಡಿ. 100% ಇದು ನಿಮ್ಗೆ ವಾಸಿ ಆಗುತ್ತೆ. ಯಾಕೆಂದ್ರೆ ಈ ತೊಂದರೆಯನ್ನ ನಾನು ಅನುಭವಿಸಿ ಇದಕ್ಕೆ ನಾನು ಚಿಕಿತ್ಸೆ ಮಾಡ್ಕೊಂಡಿದ್ದೀನಿ. ಇದರಿಂದ ನನಗೆ ಉತ್ತಮವಾದ ಫಲಿತಾಂಶ ಸಿಕ್ಕಿದೆ, ನನ್ಗೆ ಸಂಪೂರ್ಣವಾಗಿ ವಾಸಿಯಾಗಿದೆ. ನಿಮ್ಗೆ ಹೀಗೆ ಕೆಲವೊಮ್ಮೆ ಡಾಕ್ಟರ್ ಹತ್ರ ಹೋದಾಗ ಹಲವಾರು ಚಿಕಿತ್ಸೆಗಳು, ಹಲವಾರು ಟೆಸ್ಟ್ಗಳು. ಇವತ್ತೇನಾಗಿದೆ ಅಂತಂದ್ರೆ, ಎಲ್ಲದಕ್ಕೂ ಮಿಷಿನ್ ನಲ್ಲಿ ಟೆಸ್ಟ್ ಮಾಡಬೇಕು. ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಂಬನ್ನಿ, MRI ಸ್ಕ್ಯಾನ್ ಮಾಡಿಸ್ಕೊಂಬ, ಒಂದೊಂದು ಹೇಳ್ತಾ ಇರ್ತಾರೆ. ಅದು ಅವರ ಒಂದು ಚಿಕಿತ್ಸಾ ಪದ್ಧತಿ, ನಾವು ಅದಕ್ಕೇನು ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಈ ಹೀಲಿಂಗ್ ಪದ್ಧತಿಯಲ್ಲಿ ಬಹಳ ಸುಲಭವಾಗಿ ನಮ್ಮ ಎನರ್ಜಿಗಳು ಎಲ್ಲೆಲ್ಲಿ ವ್ಯತ್ಯಾಸ ಆಗಿದೆ, ಯಾವ ಪಾರ್ಟ್ ಅಲ್ಲಿ ನಮ್ಗೆ ತೊಂದರೆ ಆದ್ರೆ, ಈ ಅಂಗದಲ್ಲಿ ತೊಂದರೆ ಆಯ್ತು ಅಂತಂದ್ರೆ, ಇದು ಮೂಲ ಅಂಗ ಯಾವುದು, ಕಣ್ಣಿನ ಏನ್ ತೊಂದರೆ ಆದ್ರೂ ಕೂಡ ಲಿವರ್ ಅದಕ್ಕೆ ಹೊಣೆ. ಲಿವರಿನ ಪ್ರೊಜೆಕ್ಟರಿ ಆರ್ಗನ್ ನಮ್ಮ ಕಣ್ಣು, ನಮ್ಮ ಶ್ವಾಸಕೋಶದ ಪ್ರೊಜೆಕ್ಟರಿ ಆರ್ಗನ್ ಮೂಗು, ಹೊಟ್ಟೆಯ ಪ್ರೊಜೆಕ್ಟರಿ ಆರ್ಗನ್ ಬಾಯಿ, ಕಿಡ್ನಿಯ ಪ್ರೊಜೆಕ್ಟರಿ ಆರ್ಗನ್ ಕಿವಿ. ಅದದೇ ಆಕಾರದಲ್ಲೂ ಇದೆ, ನೀವು ಗಮನಿಸ್ಕೋಬಹುದು. ಹೀಗೆ ಸುಲಭವಾಗಿ ನಾವು ಚಿಕಿತ್ಸೆಯನ್ನ ಮಾಡ್ಕೋಬಹುದು. ನಮ್ಮಲ್ಲಿ ಒಂದು ಗಾದೆ ಇದೆ, ಕಡ್ಡಿಲ್ ಹೋಗೋದನ್ನ ಕೊಡ್ಲಿ ತಗೊಂಡ್ರು ಅಂತ ಹೇಳಿ. ಹಾಗೆ ಬಹಳ ಸಣ್ಣ ಒಂದು ಚಿಕಿತ್ಸೆ ಮಾಡ್ಕೊಂಡಾಗ ವಾಸಿ ಆಗ್ತಕ್ಕಂಥದ್ದನ್ನ ಎಷ್ಟೋ ದೊಡ್ಡ ರೋಗ ಅಥವಾ ಎಷ್ಟೋ ದಿನದ ಚಿಕಿತ್ಸೆ, ಎಷ್ಟೋ ಟೆಸ್ಟ್ಗಳು ಇವುಗಳ ನಡೆದ್ಬಿಡುತ್ತೆ.
ನೋಡಿ ಇವುಗಳಿಂದ ಒಂದ್ಸಲ ಟ್ರೈ ಮಾಡಿ. ಈ ಥರ ಯಾರಿಗಾದ್ರೂ ಆಗಿದ್ದಿದ್ರೆ ಇದರ ಟ್ರೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ವಾಸಿ ಆಗತ್ತೆ. ನಿಮ್ಮ ಯಾವುದೇ ಪ್ರಾಬ್ಲಮ್ ಇದ್ರೂ ನೀವು ನನ್ನೊಂದಿಗೆ ಹಂಚ್ಕೋಬಹುದು. ನಾನು ನಿಮಗೆ ಮೆಸೇಜ್ ಮೂಲಕ ನಿಮ್ಗೆ ಉತ್ತರವನ್ನು ನೀಡ್ತೇನೆ. ನಂಬರು 6366310264. ಕೇವಲ ಮೆಸೇಜ್ ಮಾಡಿ, ಫೋನ್ ಮಾಡಿದರೆ ನಾನು ಎತ್ತಲ್ಲ. ಇದಕ್ಕಾಗಿ ನಾನು ಒಂದು 101 ರೂಪಾಯಿಯನ್ನು ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಹಕರಿಸಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ನಿಮ್ಮ ಯಾವುದೇ ರೀತಿಯ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ಸ್ ಮೂಲಕ ತಿಳಿಸಿ. ನಮಸ್ಕಾರ.